ಇನ್ನು ಬೆಳಗಿನ ಜಾವ ಸುರಿದ ಮಳೆಗೆ ಶಾಪೂರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎದುರು ನೀರು ನಿಂತಿದ್ದು ಅಲ್ಲಿನ ಮಕ್ಕಳು ಶಾಲೆಗೆ ಹೋಗಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿನ ಜನರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರಾಕಾರವಾಗಿ ಸುರಿದ ಮಳೆಗೆ ಅಲ್ಲಿನ ಮಕ್ಕಳು ಶಾಲೆಗೆ ಹೋಗಲು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದ್ದು, ಅಲ್ಲದೆ ಅಲ್ಲಿನ ಜನರಿಗೆ ಹಲವು ರೀತಿಯ ತೊಂದರೆಗಳಾಗುತ್ತಿದ್ದು, ಗ್ರಂಥಾಲಯದಲ್ಲಿ ಪ್ರತಿನಿತ್ಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಬರುತ್ತಾರೆ. ಅಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇದನ್ನು ಆದಷ್ಟು ಬೇಗ ಸರಿಪಡಿಸುವಂತೆ ಅಂಗವಿಕಲ ಸಂಘಟನೆ ರಾಜ್ಯಾಧ್ಯಕ್ಷರು ಸುಭಾಷ್ ಹೊತ್ಪೇಟೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. RJ32 ಕನ್ನಡ ನ್ಯೂಸ್, ಶಾಪೂರ್. ರಘು तेरे हमको आना ಇವತ್ತು ಶಾಪುರದ ತಾಲೂಕು ಗ್ರಂಥಾಲಯದಲ್ಲಿ ಪ್ರತಿ ಸಲ ಮಳೆ ಬಂದಾಗ ವಿದ್ಯಾರ್ಥಿಗಳಿಗಲ್ಲಿ ನಾವು ಓದುಗರು ಬಂದಾಗ ಬಾಗಿಲ್ದಾಗ ಹೋಗಲಾರಂಥ ಪರಿಸ್ಥಿತಿ ಒಳಗೆ ನಿರ್ಮಾಣ ಆಗಿದೆ. ಮಳೆ ಬಂದಾಗ ಕೂಡಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಇಲಾಖೆ ಅಧಿಕಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಬೇರೆ ಕಡೆಗೆ ಗ್ರಂಥಾಲಯ ವರ್ಗಾವಣೆ ಮಾಡಿದ್ರೆ ಭಾಳ ಉತ್ತಮ. ಮತ್ತು ನಾವು ಒಂದು ಓದುಗರಾಗಿ ಹೇಳಕತ್ತೀವಿ, ನಾವು ಇಲ್ಲಿ ಗ್ರಂಥಾಲಯಕ್ಕೆ ಬಂದು ಓದ್ತೀವಿ. ಜಿಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ನಾವು ಒಂದು 2-3 ಸಲ ಫೋನ್ಯಾಗ ಮಾತಾಡೀವಿ, ಏನೂ ಕ್ರಮ ತೊಗೊಂಡಿಲ್ಲ. ಮತ್ತು ಮಿಗಿಲಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಹೋಗಿ ಅವ್ರ ಆಫೀಸ್ಗೆ ಹೋಗಿ ಮನವಿ ಕೊಟ್ಟರು ಕೂಡ ಇದು ಯಾವುದೇ ರೀತಿಯಿಂದ ಗ್ರಂಥಾಲಯ ಸ್ಥಳಾಂತರ ಆಗಿಲ್ಲ. ಕೂಡಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶರಣಬಸಪ್ಪಗೌಡ ದರ್ಶನಾಪುರ ಅವರು ಕೂಡಲೇ ಈ ಒಂದು ಗ್ರಂಥಾಲಯ ಸ್ಥಳಾಂತರ ಆಗಬೇಕು, ಇಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.